ಈಗ ಸ್ಕ್ರೀನಲ್ಲಿ ಕಾಣ್ತಾ ಇರೋ ಡಿವೈಸ್ ಹೆಸರು ಪ್ರಾಕ್ಸಿಮಿಟಿ ಸೆನ್ಸರ್ಸ್ ಅಂತ. ಈ ಪ್ರಾಕ್ಸಿಮಿಟಿ ಸೆನ್ಸರ್ ಮೇಲೆ ನೋಡಿ ಒಂದು ಲೈಟ್ ಬ್ಲಿಂಕ್ ಆಗುತ್ತೆ. ಯಾವಾಗ ಕೆಳಗಡೆ ನಮಗೆ ಮೆಟಲ್ ಡಿಟೆಕ್ಟ್ ಆಗುತ್ತೆ, ಆಬ್ಜೆಕ್ಟ್ ಡಿಟೆಕ್ಟ್ ಆಗುತ್ತೋ ಮೇಲ್ಗಡೆ ಲೈಟ್ ಬ್ಲಿಂಕ್ ಆಗುತ್ತೆ. ಸೊ ಈ ಪ್ರಾಕ್ಸಿಮಿಟಿ ಸ್ವಿಚ್ ಯಾವ ಥರ ಕೆಲಸ ಮಾಡುತ್ತೆ, ಇದರ ವೈರಿಂಗ್ನ ಯಾವ ಥರ PLC ಜೊತೆ ಕನೆಕ್ಟ್ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ನಾನು ನಿಮ್ಮ ಮಾರುತಿ, ನನ್ನ ಎಲೆಕ್ಟ್ರಿಕಲ್ ಮತ್ತು ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ಈ ಪ್ರಾಕ್ಸಿಮಿಟಿ ಸ್ವಿಚ್ ಬಗ್ಗೆ ತಿಳ್ಕೊಳ್ಳೋದೇ ಒಂದು ತುಂಬ ಇಂಟ್ರೆಸ್ಟಿಂಗ್ ವಿಚಾರ. ಈ ವಿಡಿಯೋದಲ್ಲಿ ನಾವು ಈ ಪ್ರಾಕ್ಸಿಮಿಟಿ ಸ್ವಿಚ್ ಇದೆಯಲ್ಲ, ಇದರ ಇಂಟರ್ನಲ್ ಫಂಕ್ಷನ್ ಯಾವ ಥರ ಕೆಲಸ ಮಾಡುತ್ತೆ, ಸೊ ಪ್ರಾಕ್ಸಿಮಿಟಿ ಸ್ವಿಚ್ ಅಂದೇನೋ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದೇ ಥರ ಈ ಪ್ರಾಕ್ಸಿಮಿಟಿ ಸ್ವಿಚ್ನ ಪ್ರೋಗ್ರಾಮಬಲ್ ಲಾಜಿಕ್ ಕಂಟ್ರೋಲರ್ ಅಂದರೆ PLC ಜೊತೆ ಯಾವ ಥರ ವೈರಿಂಗ್ ಮಾಡೋದು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ನಾವು ಪ್ರಾಕ್ಸಿಮಿಟಿ ಸ್ವಿಚ್ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ಸ್ಕ್ರೀನಲ್ಲಿ ಒಂದು ಪ್ರಾಕ್ಸಿಮಿಟಿ ಸ್ವಿಚ್ ಕಾಣ್ತಾ ಇದೆ. ಸೊ ಈ ಪ್ರಾಕ್ಸಿಮಿಟಿ ಸ್ವಿಚ್ ಹತ್ರ ನಾವು ಒಂದು ಆಬ್ಜೆಕ್ಟ್ನ ತೊಗೊಂಡು ಬಂದ ತಕ್ಷಣ ಈ ಪ್ರಾಕ್ಸಿಮಿಟಿ ಸ್ವಿಚ್ ಸೆನ್ಸ್ ಮಾಡಿದೆ. ಸೊ ಪ್ರಾಕ್ಸಿಮಿಟಿ ಸ್ವಿಚ್ ಒಂದು ಸೆನ್ಸರ್. ಇದೇನು ಮಾಡುತ್ತೆ, ಒಂದು ಆಬ್ಜೆಕ್ಟ್ ಅಥವಾ ಮೆಟಲ್ ಆಬ್ಜೆಕ್ಟ್ ಅಥವಾ ನಾನ್ ಮೆಟಲಿಕ್ ಆಬ್ಜೆಕ್ಟ್ನ ಡಿಟೆಕ್ಟ್ ಮಾಡುತ್ತೆ. ಸೊ ಅದು ನಾನ್ ಕಾಂಟ್ಯಾಕ್ಟ್ ಸೆನ್ಸರ್, ಅಂದರೆ ಈ ಕಾಂಟ್ಯಾಕ್ಟ್ ಆಗದೆ ಯಾವುದನ್ನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಆಗದೆ ಈ ಸೆನ್ಸ್ ಮಾಡೋ ಆಬ್ಜೆಕ್ಟ್ ಹೆಸರು ನಾವು ಡಿವೈಸ್ ಹೆಸರು ನಾವು ಪ್ರಾಕ್ಸಿಮಿಟಿ ಸೆನ್ಸರ್ ಅಂತ ಕರಿತೀವಿ. ಸೊ ಪ್ರಾಕ್ಸಿಮಿಟಿ ಸ್ವಿಚ್ ಅಂದರೆ ಅದರಲ್ಲಿ ತುಂಬ ಥರ ವಿಧಾನಗಳು ಇರ್ತವೆ. ಸೊ ಅದರಲ್ಲಿ 2 ಟೈಪ್ಸ್ ಇರುತ್ತೆ. ಒಂದೇದು ಇಂಡಕ್ಟಿವ್ ಟೈಪ್ ಪ್ರಾಕ್ಸಿಮಿಟಿ ಸ್ವಿಚ್, ಎರಡನೇದು ಕೆಪಾಸಿಟಿವ್ ಟೈಪ್ ಪ್ರಾಕ್ಸಿಮಿಟಿ ಸ್ವಿಚ್. ಸೊ ಎರಡು ಪ್ರಾಕ್ಸಿಮಿಟಿ ಸ್ವಿಚ್ ಯಾವ ಥರ ಕೆಲಸ ಮಾಡುತ್ತೆ, ಯಾವ ಥರ ಅಪ್ಲಿಕೇಶನಲ್ಲಿ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ಪ್ರಾಕ್ಸಿಮಿಟಿ ಸ್ವಿಚ್ ಟೈಪ್ಸ್ ಬಗ್ಗೆ ನಾನು ಇಲ್ಲಿ ವಿವರಿಸಿದ್ದೀನಿ. ಸೊ ಇಲ್ಲಿ 2 ಥರ ಪ್ರಾಕ್ಸಿಮಿಟಿ ಸ್ವಿಚ್ ಕಾಣ್ತಾ ಇದೆ, ಒಂದು ಇಂಡಕ್ಟಿವ್ ಟೈಪ್ ಮತ್ತು ಕೆಪಾಸಿಟಿವ್ ಟೈಪ್. ಸೊ ಇಂಡಕ್ಟಿವ್ ಟೈಪ್ ಪ್ರಾಕ್ಸಿಮಿಟಿ ಸ್ವಿಚ್ ಯಾವ ಥರ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ತುಂಬ ಕುತೂಹಲ ನಿಮ್ಮೆಲ್ಲರಲ್ಲಿ ಇದೆ. ಸೊ ಅದೇ ಥರ ಕೆಪಾಸಿಟಿವ್ ಟೈಪ್ ಬಗ್ಗೆನೂ ತುಂಬ ಕುತೂಹಲ ಇರುತ್ತೆ. ಸೊ ಇದು ಯಾವ ಥರ ಕೆಲಸ ಮಾಡುತ್ತೆ ಅಂತ ಗೊತ್ತಾದಾಗ ನಾವು ಯಾವ ಅಪ್ಲಿಕೇಶನಲ್ಲಿ ಯೂಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳ್ಕೋಬಹುದು. ಸೊ ಈ ಪ್ರಾಕ್ಸಿಮಿಟಿ ಸ್ವಿಚ್ ನೋಡಿ, ಇದರ ಒಳಗಡೆ ಫಂಕ್ಷನ್ ಯಾವ ಥರ ಇರುತ್ತೆ ಅಂದರೆ ಇಂಡಕ್ಟಿವ್ ಟೈಪು ಇದು ಓನ್ಲಿ ಮೆಟಾಲಿಕ್ ಆಬ್ಜೆಕ್ಟ್ ಮಾತ್ರ ಡಿಟೆಕ್ಟ್ ಮಾಡುತ್ತೆ. ಇಂಡಕ್ಟಿವ್ ಟೈಪ್ ಪ್ರಾಕ್ಸಿಮಿಟಿ ಸ್ವಿಚ್ ಇದ್ರ ಒಳಗಡೆ ಏನೇನು ಕಾಂಪೋನೆಂಟ್ಸ್ ಬರುತ್ತೆ ಅಂದರೆ, ಮೊದಲನೇದಾಗಿ ಆಂಪ್ಲಿಫೈರ್ ಬರುತ್ತೆ, ಎರಡನೇದಾಗಿ ಸ್ಕಿಮಿಟ್ ಟ್ರಿಗರ್ ಬರುತ್ತೆ, ಮೂರನೇದಾಗಿ ಆಸಿಲೇಟರ್ ಬರುತ್ತೆ, ನಾಲ್ಕನೇದು ಒಂದು ಕಾಯಿಲ್ ಬರುತ್ತೆ. ಇಲ್ಲಿ ಏನಾಗುತ್ತೆ ಫ್ರೆಂಡ್ಸ್, ನಾವು 24 ವೋಲ್ಟ್ DC ಅಥವಾ 110 ವೋಲ್ಟ್ DC ಯಾವುದೇ ಒಂದು ಪವರ್ ಸಪ್ಲೈ ಥ್ರೂ ಮಾಡಿದಾಗ ಸೊ ಈ ಆಂಪ್ಲಿಫೈರ್ ಥ್ರೂ ಮುಖಾಂತರ ಪಾಸ್ ಆಗಿ ಈ ಟ್ರಿಗರ್ನಿಂದ ಪಾಸ್ ಆಗಿ ಆಸಿಲೇಟರ್ಗೆ ಬರುತ್ತೆ. ಸೊ ಈ ಆಸಿಲೇಟರ್ ಏನು ಮಾಡುತ್ತೆ, ನಮ್ಮ ಕಾಯಿಲ್ ಇದೆಯಲ್ಲ ಈ ಕಾಯಿಲಲ್ಲಿ ಕರೆಂಟ್ ಪಾಸ್ ಮಾಡುತ್ತೆ. ಈ ಕರೆಂಟ್ ಪಾಸ್ ಆಗೋದ್ರಿಂದ ಕಾಯಿಲ್ ಏನಾಗುತ್ತೆ, ಇಲ್ಲೊಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಕ್ರಿಯೇಟ್ ಆಗುತ್ತೆ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕ್ರಿಯೇಟ್ ಆದಾಗ ಏನಾಗುತ್ತೆ, ನಾವು ಒಂದು ಹತ್ರ ಯಾವುದಾದ್ರೂ ಒಂದು ಮೆಟಾಲಿಕ್ ಪ್ಲೇಟ್ ಅಡ್ಡ ತಂದಾಗ ಈ ಕಾಯಿಲಲ್ಲಿ ಪಾಸ್ ಆಗ್ತಾ ಇರೋ ಕರೆಂಟು ರೇಟಿಂಗ್ ಕಮ್ಮಿ ಆಗಿಬಿಡುತ್ತೆ. ಸೊ ಕಾಯಿಲಲ್ಲಿ ತುಂಬ ಹೈ ಕರೆಂಟ್ ಪಾಸ್ ಆಗ್ತಿರುತ್ತಲ್ಲ, ಸೊ ಮೆಟಾಲಿಕ್ ಆಬ್ಜೆಕ್ಟ್ ಕಾಂಟ್ಯಾಕ್ಟ್ ಆದಾಗ ಸೊ ಕಾಯಿಲಲ್ಲಿರೋ ಕರೆಂಟ್ ಅತಿ ಕಡಿಮೆ ಆಗಿಬಿಡುತ್ತೆ. ಸೊ ಕಡಿಮೆ ಅದನ್ನ ಈ ಸೆನ್ಸರ್ ಡಿಟೆಕ್ಟ್ ಮಾಡಿ ನಮಗೆ ನಮಗೆ ಪ್ರಾಕ್ಸಿಮಿಟಿ ಸ್ವಿಚ್ ಔಟ್ಪುಟ್ ಕೊಡುತ್ತೆ. ಆ ಔಟ್ಪುಟ್ ರಿಲೇ ಮುಖಾಂತರ PLC ಕಳಿಸಿ ಇಲ್ಲೊಂದು ಮೆಟಲ್ ಡಿಟೆಕ್ಟ್ ಆಗಿದೆ, ಆಬ್ಜೆಕ್ಟ್ ಡಿಟೆಕ್ಟ್ ಆಗಿದೆ ಅಂತ ನಾವು PLC ತಿಳಿಸ್ಕೊಡ್ಬೋದು. ಸೊ ಅದೇ ಥರ ಫ್ರೆಂಡ್ಸ್, ಕೆಪಾಸಿಟಿವ್ ಟೈಪ್ ಪ್ರಾಕ್ಸಿಮಿಟಿ ಸ್ವಿಚ್ ಏನಾಗುತ್ತೆ, ಸೊ ಇದರಲ್ಲಿ ಏನಿದೆ, ಈ ಕಾಂಪೋನೆಂಟ್ಸ್ ನೋಡಿ ಏನೇನಿರುತ್ತೆ ಅಂದರೆ, ಒಂದು ಎಲೆಕ್ಟ್ರಿಕ್ ಕನೆಕ್ಷನ್ ಇರುತ್ತೆ, ಸೊ ಒಂದು ಔಟ್ಪುಟ್ ಇರುತ್ತೆ, ಒಂದು ಡಿಟೆಕ್ಟ್ ಇರುತ್ತೆ, ಆಸಿಲೇಟರ್ ಇರುತ್ತೆ. ಸೊ ನಮ್ಗೆ ಏನಾಗುತ್ತೆ, ಇಲ್ಲಿಂದ ನಮ್ಮ ಪವರ್ ಸಪ್ಲೈ ಕೊಡ್ತೀವಲ್ಲ, ಈ ಔಟ್ಪುಟ್ ಡಿವೈಸಸ್ಗೆ ಬಂದು ಡಿಟೆಕ್ಟರಿಂದ ಬಂದು ಆಸಿಲೇಟರ್ ಬರುತ್ತೆ. ಸೊ ಈ ಕೆಪಾಸಿಟಿವ್ ಪ್ರಾಕ್ಸಿಮಿಟಿ ಸ್ವಿಚ್ ಅಲ್ಲಿ 2 ಪ್ಲೇಟ್ಸ್ ಇರುತ್ತೆ, ಕಂಡಕ್ಟಿವ್ ಪ್ಲೇಟ್ಸ್ ಇರುತ್ತೆ. ಸೊ ಇಲ್ಲಿ ಏನಾಗಿದೆ, ಕಾಯಿಲ್ ಇರುತ್ತೆ ಇಂಡಕ್ಟಿವ್ ಅಲ್ಲಿ, ಇಲ್ಲಿ ಕಂಡಕ್ಟಿವ್ ಪ್ಲೇಟ್ಸ್ ಇರುತ್ತೆ. ಇವೆರಡರ ಮಧ್ಯೆ ಡೈಎಲೆಕ್ಟ್ರಿಕ್ ಮೀಡಿಯಮ್ ಅಲ್ಲಿ ನಾವು ಏರ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಏನಾಗುತ್ತೆ, ಯಾವುದಾದ್ರೂ ನಾವು ಆಬ್ಜೆಕ್ಟ್ನ ಸೊ ಮೆಟಾಲಿಕ್ ಅಥವಾ ನಾನ್ ಮೆಟಾಲಿಕ್ ಆಬ್ಜೆಕ್ಟ್ ನಲ್ಲಿ ಹತ್ರ ತಂದಾಗ ಇಲ್ಲಿರೋ ಏರ್ ಗ್ಯಾಪ್ ಕಮ್ಮಿಯಾಗಿ ಈ 2 ಕಂಡಕ್ಟರ್ಸ್ ಶಾರ್ಟ್ಸ್ ಆಗ್ಬಿಡುತ್ತೆ. ಈ ಶಾರ್ಟ್ ಆದ ತಕ್ಷಣ ಕರೆಂಟ್ ಏನು ಪ್ರೊಡ್ಯೂಸ್ ಆಗುತ್ತಲ್ಲ, ಶಾರ್ಟ್ ಸರ್ಕ್ಯೂಟ್ ಕರೆಂಟ್, ಅದನ್ನ ನಮ್ಮ ಸೆನ್ಸರ್ ಏನಿದೆ ಡಿಟೆಕ್ಟ್ ಮಾಡಿ ನಮ್ಗೆ ಔಟ್ಪುಟ್ ಕೊಡುತ್ತೆ. ಆ ಔಟ್ಪುಟ್ ನಾವು PLCಗೆ ಅಥವಾ ಯಾವುದೇ ರಿಲೇ ಮುಖಾಂತರ ಯೂಸ್ ಮಾಡಿಕೊಂಡು ನಾವು ಆಬ್ಜೆಕ್ಟ್ ಡಿಟೆಕ್ಟ್ ಆಗಿದೆ, ಇದರ ಮೆಟಾಲಿಕ್ ಇರ್ಬೋದು, ನಾನ್ ಮೆಟಾಲಿಕ್ ಇರ್ಬೋದು, ಸೊ ಡಿಟೆಕ್ಟ್ ಆಗಿದೆ ಅಂತ ತಿಳ್ಕೊಬಹುದು. ಸೊ ಇಷ್ಟೆಲ್ಲ ವಿಷಯ ನಾವು ಇಂಡಕ್ಟಿವ್ ಮತ್ತೆ ಪ್ರಾಕ್ಸಿಮಿಟಿ ಸ್ವಿಚ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಮುಂದೆ ನಾವು ಇದ್ರ ವೈರಿಂಗ್ ಯಾವ ತರ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ನಾವು ಪ್ರಾಕ್ಸಿಮಿಟಿ ಸ್ವಿಚ್ ಬಗ್ಗೆ ತಿಳ್ಕೊಳ್ಳೋಣ. ಈ ಪ್ರಾಕ್ಸಿಮಿಟಿ ಸ್ವಿಚ್ ಇದೆ 2 ವೈರ್ ಪ್ರಾಕ್ಸಿಮಿಟಿ ಸ್ವಿಚ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ತುಂಬಾ ತರ ಪ್ರಾಕ್ಸಿಮಿಟಿ ಸ್ವಿಚ್ ಇರುತ್ತೆ, 2 ವೈರ್, 3 ವೈರ್, PN ಎಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ನಾವು ಪ್ರೆಸೆಂಟ್ 2 ವೈರ್ ಪ್ರಾಕ್ಸಿಮಿಟಿ ಸ್ವಿಚ್ ಏನಂದ್ರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಪ್ರಾಕ್ಸಿಮಿಟಿ ಸ್ವಿಚ್ 2 ವೈರ್ ಪ್ರಾಕ್ಸಿಮಿಟಿ ಸ್ವಿಚ್ ಯಾಕಂತ ಅಂತೀವಿ ಅಂದ್ರೆ, ಇದಕ್ಕೆ 2 ವೈರ್ ಇರುತ್ತೆ, ಒಂದು ಬ್ರೌನ್ ಕಲರ್, ಒಂದು ಬ್ಲೂ ಕಲರ್. ಇಲ್ಲಿ ನೋಡಿ, ಈ ಪ್ರಾಕ್ಸಿಮಿಟಿ ಸ್ವಿಚ್ ಸೆನ್ಸರ್ ಇದೆ, ಈ ಸೆನ್ಸರ್ಗೆ 2 ವೈರ್ ಬಂದಿದೆ, ಒಂದು ಬ್ರೌನ್ ವೈರ್, ಇನ್ನೊಂದು ಬ್ಲೂ ವೈರ್. ಈ ಬ್ರೌನ್ ವೈರ್ ನಾವು 110 ವೋಲ್ಟ್ DC ಸಪ್ಲೈನ ಥ್ರೂ ಮಾಡಿದ್ದೀವಿ, ಓಕೆನಾ. ಸೊ ಈ ಯಾವಾಗ ನಮ್ಗೆ ಆಬ್ಜೆಕ್ಟ್ ಡಿಟೆಕ್ಟ್ ಆಗುತ್ತಲ್ಲ, ಸೊ ಬ್ಲೂ ವೈರ್ ಮುಖಾಂತರ ಸಪ್ಲೈ ರಿಟರ್ನ್ ಆಗುತ್ತೆ. ಸೊ ಇದ್ರ ಸ್ಪೆಸಿಫಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ಇದು 2 ವೈರ್ ಪ್ರಾಕ್ಸಿಮಿಟಿ ಸ್ವಿಚ್ ಯಾಕಂದ್ರೆ ಆಲ್ರೆಡಿ ಇದೀನಿ. ಸಪ್ಲೈ ಏನಿದೆ 20 to 250 ವೋಲ್ಟ್ AC ಇದೆ, ಅಂದ್ರೆ ಈ ಪ್ರಾಕ್ಸಿಮಿಟಿ ಸ್ವಿಚ್ಗೆ ನಾವು 20 ವೋಲ್ಟ್ಸ್ ಇಂದ 250 ವೋಲ್ಟ್ AC ತನಕ ನಾವು ಅಪ್ಲೈ ಮಾಡ್ಬೋದು. ಅದಾದ್ರೆ ಸೆನ್ಸಿಂಗ್ ಡಿಸ್ಟೆನ್ಸ್ 8 mm ಇದೆ. ಅಂದ್ರೆ ಈ ಪ್ರಾಕ್ಸಿಮಿಟಿ ಸ್ವಿಚ್ ಸೆನ್ಸಿಂಗ್ ಪ್ಲೇಟ್ ಇದೆಯಲ್ಲ, ಇದರಿಂದ 8 mm ಸೆನ್ಸಿಂಗ್ ಪ್ಲೇಟ್ ತನಕ ನಾವು ಯಾವುದೇ ಆಬ್ಜೆಕ್ಟ್ ನ ಇಟ್ಟರು ಈ ಪ್ರಾಕ್ಸಿಮಿಟಿ ಸ್ವಿಚ್ ಸೆನ್ಸ್ ಡಿಟೆಕ್ಟ್ ಮಾಡುತ್ತೆ. ಆಮೇಲೆ ಇದು ಕೆಪಾಸಿಟಿವ್ ಟೈಪ್ ಪ್ರಾಕ್ಸಿಮಿಟಿ ಸ್ವಿಚ್, ಮತ್ತೆ ಲೋಡ್ 400 milliamps ಅಂದ್ರೆ ಈ ಪ್ರಾಕ್ಸಿಮಿಟಿ ಸ್ವಿಚ್ ಏನು ಬ್ಲೂ ವೈರ್ ಇದೆಯಲ್ಲ, ಸೊ ಇದನ್ನ ಮ್ಯಾಕ್ಸಿಮಮ್ 400 milliamps ಲೋಡ್ ಮಾತ್ರ ನಾವು ಅಪ್ಲೈ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ಅಪ್ಲೈ ಮಾಡಿದ್ರೆ ಪ್ರಾಕ್ಸಿಮಿಟಿ ಸ್ವಿಚ್ ವರ್ಕ್ ಆಗಲ್ಲ, ಓಕೆ. ಸೊ ಇದು ಯಾವ ತರ ಕೆಲಸ ಮಾಡುತ್ತೆ ಅದ್ರ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ. ಈಗ ಫ್ರೆಂಡ್ಸ್, ಈ ಪ್ರಾಕ್ಸಿಮಿಟಿ ಸ್ವಿಚ್ ಯಾವ ತರ ಕೆಲಸ ಮಾಡುತ್ತೆ ಮತ್ತೆ PLC ಜೊತೆ ಯಾವ ತರ ಕನೆಕ್ಟ್ ಮಾಡೋದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ.
ಇಲ್ಲಿ ನೋಡಿ ನಾವು ಸ್ಕ್ರೀನಲ್ಲಿ ಕಾಣ್ತಾ ಇದೆ PLC ಪ್ರೊಸೆಸರ್ ಕಾಣ್ತಾ ಇದೆ. ಈ PLC ಪ್ರೊಸೆಸರ್ ಅಟ್ಯಾಚ್ ಆಗಿ ಒಂದು 4 ಚಾನಲ್ ಡಿಜಿಟಲ್ ಇನ್ಪುಟ್ ಮಾಡಲ್ ಕನೆಕ್ಟ್ ಆಗಿದೆ. ಓಕೆನಾ. ಸೊ ಈ PLC ಪ್ರೊಸೆಸರ್ ಇಂದ ಒಂದು ಇಥರ್ನೆಟ್ ಕೇಬಲ್ ಇಂದ ನಾನು ಸಿಸ್ಟಮ್ ಕನೆಕ್ಟ್ ಮಾಡಿದ್ದೀನಿ. ಸ್ಕಾಡಾ ಸಿಸ್ಟಮ್ ಅಂತ ಕರೀತಾರೆ, ಸೂಪರ್ವೈಸರಿ ಕಂಟ್ರೋಲ್ ಅಂಡ್ ಡಾಟಾ ಅಕ್ವಿಷನ್ ಸಿಸ್ಟಮ್ ಅಂತ. ಸೊ ಇದರಿಂದ ನಾವು ಗ್ರಾಫಿಕಲ್ ಸ್ಕ್ರೀನ್ ಆಗಿ ಆಬ್ಜೆಕ್ಟ್ ಡಿಟೆಕ್ಟ್ ಆಗಿದೆ ಇಲ್ಲ ಅನ್ನೋದ್ರ ಬಗ್ಗೆ ನೋಡಬಹುದು. ಓಕೆನಾ. ಸೊ ಈ PLC ಪ್ರೊಸೆಸರ್ ಮತ್ತೆ 4 ಚಾನಲ್ ಡಿಜಿಟಲ್ ಇನ್ಪುಟ್ ಮಾಡೋದು ಆನ್ ಆಗುತ್ತೆ. ನಮ್ಗೆ 24 ವೋಲ್ಟ್ DC ಸಪ್ಲೈ ಬೇಕು. ಅದು SMP ಇಂದ ಡಿರೈವ್ ಮಾಡಿ ಈ ರೆಡ್ ಕಲರ್ ಅಲ್ಲಿ ಫೇಸ್ ಕೊಟ್ಟಿದ್ದೀನಿ, ಬ್ಲಾಕ್ ಕಲರ್ ನ್ಯೂಟ್ರಲ್ ಕೊಟ್ಟಿದ್ದೀನಿ. ಅದೇ ತರ ಇಲ್ಲಿಂದ ಟ್ಯಾಪಿಂಗ್ ಮಾಡಿ ಸೊ ಡಿಜಿಟಲ್ ಇನ್ಪುಟ್ ಮಾಡಲ್ಗೂ ರೆಡ್ ಕಲರ್ ಫೇಸು ಮತ್ತೆ ಬ್ಲಾಕ್ ಕಲರ್ ನ್ಯೂಟ್ರಲ್ ಕೊಟ್ಟಿದ್ದೀನಿ. ಸೊ ಅದರಿಂದ PLC ಪ್ರೊಸೆಸರ್ ಮತ್ತೆ ಡಿಜಿಟಲ್ ಇನ್ಪುಟ್ ಮಾಡಲ್ಸ್ಗೆ ನನಗೆ ಪವರ್ ಸಪ್ಲೈ 24 ವೋಲ್ಟ್ DC ಬರ್ತಾ ಇದೆ. ಇವೆರಡು PLC ಪ್ರೊಸೆಸರ್ ಡಿಜಿಟಲ್ ಇನ್ಪುಟ್ ಮಾಡಲ್ ಆನ್ ಆಗಿದೆ. ಸೊ ಈ ರೆಡ್ ವೈರ್ನ ಏನು ಮಾಡಿದ್ದಾನೆ ಇಲ್ಲಿಂದ ಫೇಸ್ ವೈರ್ನ, ಸೊ ಒಂದು ರಿಲೇ ಇದೆ. ಸೊ ಈ ರಿಲೇ ಈ ಇಂಟರ್ಪೋಸಿಂಗ್ ರಿಲೇ ಏನು ಮಾಡಿದ್ದೀನಿ, ಕಾಮನ್ ಕಾಂಟ್ಯಾಕ್ಟ್ ಕನೆಕ್ಟ್ ಮಾಡಿದ್ದೀನಿ. ಓಕೆನಾ. ಯಾವಾಗ ಆಬ್ಜೆಕ್ಟ್ ಡಿಟೆಕ್ಟ್ ಆಗುತ್ತಲ್ಲ ಅವಾಗ ಈ ಎನ್ನೋ ಕಾಂಟ್ಯಾಕ್ಟ್ ಇಂದ ರಿಟರ್ನ್ ಆಗಿ ಸೊ ಚಾನಲ್ ನಂಬರ್ 1 ಬರುತ್ತೆ. ಯಾವ ತರ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಪ್ರಾಕ್ಸಿಮಿಟಿ ಸ್ವಿಚರ್ ಪ್ಲೇಟ್ ಮುಂದೆ ನಾವೊಂದು ಆಬ್ಜೆಕ್ಟ್ ತಗೊಂಡ್ ಬಂದಿದ್ದೀವಿ. ಆಬ್ಜೆಕ್ಟ್ ತಗೊಂಡ್ ಬಂದಾಗ ಇಲ್ಲೊಂದು ಲೈಟ್ ಆನ್ ಆಗಿದೆ, ಅಂದ್ರೆ ನಮಗೆ ಇಲ್ಲಿ ಪ್ರಾಕ್ಸಿಮಿಟಿ ಸ್ವಿಚ್ ಆನ್ ಆಗಿದೆ, ಅಂದ್ರೆ ಡಿಟೆಕ್ಟ್ ಮಾಡಿದೆ. ಸೊ ಡಿಟೆಕ್ಟ್ ಮಾಡಿದ ತಕ್ಷಣ ನಾವು 110 ವೋಲ್ಟ್ AC ಅಪ್ಲೈ ಮಾಡಿದಾರ. ಸೊ 110 ವೋಲ್ಟ್ AC ಬ್ಲೂ ವೈರ್ ಮುಖಾಂತರ ಹೋಗಿ ನನ್ನ ರಿಲೇದ ಒಂದು ಟರ್ಮಿನಲ್ ಹೋಗಿದೆ. ಸೊ ರಿಲೇ ಇನ್ನೊಂದು ಟರ್ಮಿನಲ್ ಆಲ್ರೆಡಿ ನ್ಯೂಟ್ರಲ್ ಕನೆಕ್ಟ್ ಆಗಿದೆ. ಸೊ ಈ ಕಡೆ ಫೇಸ್ 110 ವೋಲ್ಟ್ AC ಬಂದಿದೆ, ನನ್ನ ರಿಲೇ ಆನ್ ಆಗಿದೆ. ಸೊ ರಿಲೇ ಆನ್ ಆದ ತಕ್ಷಣ ಏನಾಗಿದೆ, ಇಲ್ಲಿ ಬ್ಲಾಕ್ ವೈರ್ ಅಲ್ಲಿ ಕಾಮನ್ ವೈರ್ 24 ವೋಲ್ಟ್ DC ಇದೆಯಲ್ಲ, ಸೊ ಈ ಗ್ರೀನ್ ವೈರ್ ಚೇಂಜ್ ಆಗುತ್ತೆ ಈ ಕಾಂಟ್ಯಾಕ್ಟ್. ಸೊ ಈ ಎಲ್ಲೋ ಕಾಂಟ್ಯಾಕ್ಟ್ ಏನಿದೆ ನಾರ್ಮಲಿ ಓಪನ್ ಕಾಂಟ್ಯಾಕ್ಟ್, ನಾರ್ಮಲಿ NC ಆಗ್ಬಿಡುತ್ತೆ. ಸೊ ಈ ಬ್ಲಾಕ್ ವೈರ್ ಇಂದ ನಮಗೆ ಗ್ರೀನ್ ವೈರ್ ಇಂದ 24 ವೋಲ್ಟ್ DC ರಿಟರ್ನ್ ಬಂದು ಸೊ ಇಲ್ಲಿಂದ 4 ಚಾನಲ್ ಇನ್ಪುಟ್ ಡಿಜಿಟಲ್ ಮಾಡೋದಿದೆ. ಸೊ ಇದಕ್ಕೆ ಬಂದು ಚಾನಲ್ ನಂಬರ್ 1 ಬರುತ್ತೆ. ಇದನ್ನ PLC ಪ್ರೊಸೆಸರ್ ಸೆನ್ಸ್ ಮಾಡಿ ಇದಕ್ಕೆ ಸಿಗ್ನಲ್ ಕಳಿಸುತ್ತೆ ಸ್ಕಾಡಾ ಸಿಸ್ಟಮ್ಗೆ, ಆಬ್ಜೆಕ್ಟ್ ಡಿಟೆಕ್ಟೆಡ್ ಆರ್ ನಾಟ್. ಸೊ ಆಬ್ಜೆಕ್ಟ್ ಡಿಟೆಕ್ಟೆಡ್ ಎಸ್ ಅಂತ ಬರುತ್ತೆ. ಈ ತರ ನಮ್ಮ ಪ್ರಾಕ್ಸಿಮಿಟಿ ಸ್ವಿಚ್ 2 ವೈರ್ ಪ್ರಾಕ್ಸಿಮಿಟಿ ಸ್ವಿಚ್ ವೈರಿಂಗ್ ನಾವು ಕನೆಕ್ಟ್ ಮಾಡಿದ್ವಿ. ನಿಮ್ಗೆ ಯಾವುದೇ ಡೌಟ್ಸ್ ಇದ್ರು ಇದರಲ್ಲಿ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಈ ಟಾಪಿಕ್ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇದೆ ಫ್ರೆಂಡ್ಸ್. ಈಗ ನಾವು 2 ವೈರ್ ಪ್ರಾಕ್ಸಿಮಿಟಿ ಸ್ವಿಚ್ ಬಗ್ಗೆ ತಿಳ್ಕೊಂಡ್ವಲ್ಲ, ಈಗ ನಾವು 3 ವೈರ್ ಪ್ರಾಕ್ಸಿಮಿಟಿ ಸ್ವಿಚ್ PNP ಟೈಪ್ ಅಂದ್ರೆ ನಾನು ತಿಳ್ಕೊಳ್ಳೋಣ. ಸೊ ಇದ್ರಲ್ಲಿ 3 ವೈರ್ ಪ್ರಾಕ್ಸಿಮಿಟಿ ಸ್ವಿಚ್ ಅಂತ ಯಾಕಂತೀವಿ ಅಂದ್ರೆ ಇದರಲ್ಲಿ 3 ವೈರ್ ಇದೆ ನೋಡಿ. ಒಂದೇದು ಬ್ರೌನ್ ವೈರ್, ಎರಡನೇದು ಬ್ಲಾಕ್ ವೈರ್, ಆಮೇಲೆ ಮೂರನೇದು ಬ್ಲೂ ವೈರ್. ಸೊ ಇದರ ಸ್ಪೆಸಿಫಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ ಇದು 3 ವೈರ್ ಪ್ರಾಕ್ಸಿಮಿಟಿ ಸ್ವಿಚ್ ಇದೆ. ಇದಕ್ಕೆ ಸಪ್ಲೈ 22 to 250 ವೋಲ್ಟ್ AC ಕೊಡ್ಬೋದು. ಹಾಗೆ ಅದ್ರ ಸೆನ್ಸಿಂಗ್ ಡಿಸ್ಟೆನ್ಸ್ 8 mm ಮತ್ತೆ ಟೈಪ್ ಕೆಪಾಸಿಟಿ ನಾರ್ಮಲಿ ಓಪನ್ ಅಂತ ಯಾಕೆ ಕರಿತೀವಿ ಅಂತಂದ್ರೆ, ಇಲ್ಲಿ ನೋಡಿ ಬ್ರೌನ್ ವೈರ್ ಮತ್ತೆ ಬ್ಲೂ ವೈರ್ ಇಂದ ನಾವು 110 ವೋಲ್ಟ್ C ಫೇಸ್ ಮತ್ತೆ ನ್ಯೂಟ್ರಲ್ ಅಪ್ಲೈ ಮಾಡ್ಬಿಡ್ತೀವಿ. ಸೊ ಅದರಿಂದ ಏನಾಗುತ್ತೆ, ಈ ಪ್ರಾಕ್ಸಿಮಿಟಿ ಸ್ವಿಚ್ ಕಂಟಿನ್ಯೂಸ್ ಆಗಿ ಆನ್ ಇರುತ್ತೆ. ಸೊ ಯಾವಾಗ ನಮ್ಗೆ ಬ್ಲಾಕ್ ಈಗ ಆಬ್ಜೆಕ್ಟ್ ಡಿಟೆಕ್ಟ್ ಮಾಡುತ್ತಲ್ಲ, ಅವಾಗ ಇದ್ರ ಒಳಗಡೆ ಕಾಂಟ್ಯಾಕ್ಟ್ NC ಆಗಿ ಸಪ್ಲೈ ಹೋಗುತ್ತೆ. ಆಬ್ಜೆಕ್ಟ್ ಯಾವಾಗ ಡಿಟೆಕ್ಟ್ ಆಗಿರಲಿಲ್ಲ ಅವಾಗ ನಾರ್ಮಲಿ ಕಾಂಟ್ಯಾಕ್ಟ್ ಓಪನ್ ಇರುತ್ತೆ. ಇದರಿಂದ ಬ್ಲಾಕ್ ವೈರ್ ಇಂದ ಯಾವುದೇ ಸಪ್ಲೈ ಹೋಗಲ್ಲ ಮತ್ತೆ ರಿಲೇ ಆನ್ ಆಗಲ್ಲ. ಓಕೆನಾ. ಮತ್ತೆ ಇದ್ರ ಲೋಡ್ 400 milliamps, ಅಂದ್ರೆ ಬ್ಲಾಕ್ ವೈರ್ ಇಂದ ಯಾವಾಗ ಸಪ್ಲೈ ಹೋಗುತ್ತಲ್ಲ ಮ್ಯಾಕ್ಸಿಮಮ್ 400 milliamps ಲೋಡ್ ಮಾತ್ರ ನಾವು ಕನೆಕ್ಟ್ ಮಾಡೋದು. ಈಗ ನಾವು ಇದ್ರ ಹತ್ರ ಒಂದು ಆಬ್ಜೆಕ್ಟ್ ತಂದ್ಬಿಟ್ಟು ಯಾವ ತರ ಡಿಟೆಕ್ಟ್ ಮಾಡುತ್ತೆ ಮತ್ತೆ ಯಾವ ತರ ಸಪ್ಲೈ ಹೋಗಿ ನಮ್ಮ ರಿಲೇ ಆನ್ ಮಾಡುತ್ತೆ ಮತ್ತೆ PLC ಆನ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ಫ್ರೆಂಡ್ಸ್ ನಾವು ಇನ್ನೊಂದು ಆಬ್ಜೆಕ್ಟ್ ತಗೊಂಡ್ ಬಂದಿದ್ದೀವಿ ಪ್ರಾಕ್ಸಿಮಿಟಿ ಸ್ವಿಚ್ ಮುಂದೆ. ಸೊ ಆಬ್ಜೆಕ್ಟ್ ಅಂದ ತಕ್ಷಣ ಪ್ರಾಕ್ಸಿಮಿಟಿ ಸ್ವಿಚ್ ಆನ್ ಆಗಿದೆ ಮತ್ತೆ ಲೈಟ್ ಆನ್ ಆಗಿದೆ, ಅಂದ್ರೆ ಪ್ರಾಕ್ಸಿಮಿಟಿ ಸ್ವಿಚ್ ಆಬ್ಜೆಕ್ಟ್ ನ ಡಿಟೆಕ್ಟ್ ಮಾಡಿದೆ. ಈ 110 ವೋಲ್ಟ್ AC ಅಪ್ಲೈ ಮಾಡಿದ್ವಲ್ಲ, ಈ ನಾರ್ಮಲಿ ಓಪನ್ ಕಾಂಟ್ಯಾಕ್ಟ್ ಇಲ್ಲ ನಾರ್ಮಲಿ ಕ್ಲೋಸ್ ಆಗ್ಬಿಡುತ್ತೆ. ಈ ಬ್ಲಾಕ್ ವೈರ್ ಇಂದ 110 ವೋಲ್ಟ್ AC ಹೋಗುತ್ತೆ. ಈ ಬ್ಲಾಕ್ ಹೋಗ್ಬಿಟ್ಟು ನಮ್ಮ ರಿಲೇ ಇದೆಯಲ್ಲ, ಆ ರಿಲೇನ ಒಂದು ಟರ್ಮಿನಲ್ ಕಾಯಿಲ್ಗೆ ಆನ್ ಆಗುತ್ತೆ. ಸೊ ಇಲ್ಲಿ ನ್ಯೂಟ್ರಲ್ ಆಲ್ರೆಡಿ ಅಪ್ಲೈ ಇದೆ, 110 ವೋಲ್ಟ್ AC ಬ್ಲಾಕ್ ವೈರ್ ಮುಖಾಂತರ ಇಲ್ಲಿ ಬಂದಿದೆ. ಸೊ ಈ ರಿಲೇ ಆನ್ ಆಯ್ತು. ರಿಲೇ ಆನ್ ಆದ ತಕ್ಷಣ ಈ ಪೊಟೆನ್ಷಿಯಲ್ ಫ್ರೀ ಕಾಂಟ್ಯಾಕ್ಟ್ ಇದೆಯಲ್ಲ, ಈ ಕಾಂಟ್ಯಾಕ್ಟ್ ಚೇಂಜ್ ಓವರ್ ಆಗುತ್ತೆ. ಈ ಮೊದಲು ಇದು ಕಾಮನ್ ಕಾಂಟ್ಯಾಕ್ಟ್ ಇದೆಯಲ್ಲ, ಈ NO ಕಾಂಟ್ಯಾಕ್ಟ್ ಇತ್ತಲ್ಲ, ಇದು NC ಕಾಂಟ್ಯಾಕ್ಟ್ ಆಗ್ಬಿಡುತ್ತೆ. ಸೊ ಈ ಕಾಮನ್ ಕಾಂಟ್ಯಾಕ್ಟ್ ಇಂದ 24 ವೋಲ್ಟ್ DC ಅಪ್ಲೈ ಮಾಡಿದೀವಲ್ಲ, ಈ NC ಕಾಂಟ್ಯಾಕ್ಟ್ NO ಕಾಂಟ್ಯಾಕ್ಟ್ ಮುಖಾಂತರ ರಿಟರ್ನ್ ಆಗಿ ಚಾನಲ್ ನಂಬರ್ 1 ಹೋಗುತ್ತೆ. ಮತ್ತೆ ಇಲ್ಲಿಂದ PLC ಒಂದು ಸಿಗ್ನಲ್ ಹೋಗುತ್ತೆ. ಸೊ ಆಬ್ಜೆಕ್ಟ್ ಡಿಟೆಕ್ಟೆಡ್ ಆರ್ ನಾಟ್, ಆಬ್ಜೆಕ್ಟ್ ಡಿಟೆಕ್ಟೆಡ್ ಎಸ್. ನಮ್ಮ 2 ವೈರ್ ಏನಾಗಿತ್ತು 110 ವೋಲ್ಟ್ AC 110 ವೋಲ್ಟ್ DC ಅದರಿಂದ ರಿಟರ್ನ್ ಬರ್ತಾ ಇತ್ತು. ಬಟ್ ಇಲ್ಲೇನಾಗಿದೆ 110 ವೋಲ್ಟ್ DC ಮತ್ತೆ ನ್ಯೂಟ್ರಲ್ ಎರಡೂ ಅಪ್ಲೈ ಮಾಡಬೇಕಿತ್ತು ಆನ್ ಆಗೋಕ್ಕೋಸ್ಕರ. ಮತ್ತೆ ಬ್ಲಾಕ್ ವೈರ್ ಇಂದ ನಾವು ಫೇಸ್ ಏನಿದೆ 110 ವೋಲ್ಟ್ DC ಇದು ರಿಟರ್ನ್ ಆಗುತ್ತೆ. ಅದಕ್ಕೋಸ್ಕರನೇ ನಾವು ಇದೆಲ್ಲ PNP ಟೈಪ್ ಪ್ರಾಕ್ಸಿಮಿಟಿ ಸ್ವಿಚ್ ಅಂತ ಕರಿತೀವಿ. ಆಮೇಲೆ ಇದನ್ನ ಇನ್ನೊಂದ್ಸಾರಿ ಹೇಳ್ತೀನಿ, ನಾರ್ಮಲಿ ಓಪನ್ ಅಂತ ಯಾಕಂತೀವಿ ಅಂದ್ರೆ ಆಬ್ಜೆಕ್ಟ್ ಡಿಟೆಕ್ಟ್ ಆಗೋದಕ್ಕಿಂತ ಮುಂಚೆ ಈ ಪ್ರಾಕ್ಸಿಮಿಟಿ ಸ್ವಿಚ್ ನಾರ್ಮಲಿ ಓಪನ್ ಇರುತ್ತೆ. ಯಾವಾಗ ಆಬ್ಜೆಕ್ಟ್ ಡಿಟೆಕ್ಟ್ ಆಗುತ್ತಲ್ಲ ಅವಾಗ ನಾರ್ಮಲಿ ಕ್ಲೋಸ್ ಆಗಿ ಬ್ಲಾಕ್ ವೈರ್ ಮುಖಾಂತರ 110 ವೋಲ್ಟ್ DC ಹೋಗುತ್ತೆ. ಸೊ ಈಗ ನಾವು ನೆಕ್ಸ್ಟ್ NPN ಟೈಪ್ ಪ್ರಾಕ್ಸಿಮಿಟಿ ಸ್ವಿಚ್ ಏನೋ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಫ್ರೆಂಡ್ಸ್ ನಾವು PNP ಟೈಪ್ ಅಲ್ಲಿ ನಾರ್ಮಲಿ ಓಪನ್ ನೋಡಿದ್ವಿ. ಈಗ ನಾರ್ಮಲಿ ಕ್ಲೋಸ್ ಬಗ್ಗೆ ತಿಳ್ಕೊಳ್ಳೋಣ. ಇದಾದ ನಂತರ NPN ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಲ್ಲೇನಾಗಿದೆ ನೋಡಿ ಫ್ರೆಂಡ್, ಮೊದಲು ನಾವೇನ್ ಮಾಡ್ತೀವಿ, ಇಲ್ಲಿಂದ ಫೇಸ್ ಅಪ್ಲೈ ಮಾಡ್ತಿದ್ವಿ, ಇಲ್ಲೊಂದು ನ್ಯೂಟ್ರಲ್ ಅಪ್ಲೈ ಮಾಡ್ತೀವಿ, ಇಲ್ಲಿಂದ ಫೇಸ್ ರಿಟರ್ನ್ ಹೋಗಿ ಕಾಯಿಲ್ಗೆ ಹೋಗ್ತಾ ಇತ್ತು. ಓಕೆನಾ. ಆಮೇಲೆ ಇದೇನಾಗಿತ್ತು, ನ್ಯೂಟ್ರಲ್ ಇತ್ತು. ಓಕೆನಾ. ಸೊ ಸಾರಿ ನ್ಯೂಟ್ರಲ್ ನಾರ್ಮಲಿ ಓಪನ್ ಇರ್ತಿತ್ತು. ಇಲ್ಲಿ ಏನಾಗಿದೆ ನಾರ್ಮಲಿ ಕ್ಲೋಸ್ ಇದೆ. ಅಂದ್ರೆ 110 ವೋಲ್ಟ್ AC ಏನಿದೆಯಲ್ಲ ಇಲ್ಲಿಂದ ಅಪ್ಲೈ ಮಾಡಿದಿಲ್ಲ, ಆಬ್ಜೆಕ್ಟ್ ಡಿಟೆಕ್ಟ್ ಆಗೋದಕ್ಕಿಂತ ಮುಂಚೆನೆ ಓಕೆನಾ 110 ವೋಲ್ಟ್ AC ಇಲ್ಲಿಂದ ಪಾಸ್ ಆಗ್ಬಿಡುತ್ತೆ. ಪಾಸ್ ಆಗಿ ರಿಲೇಗೆ ಹೋಗಿ ರಿಲೇ ಆನ್ ಆಗ್ಬಿಡುತ್ತೆ. ಆಬ್ಜೆಕ್ಟ್ ಡಿಟೆಕ್ಟ್ ಆಗಿಲ್ಲ. ಯಾವಾಗ ಆಬ್ಜೆಕ್ಟ್ ಡಿಟೆಕ್ಟ್ ಆಗುತ್ತಲ್ಲ ಅವಾಗ ನಾರ್ಮಲಿ ಕ್ಲೋಸ್ ಕಾಂಟ್ಯಾಕ್ಟ್ ಇರುತ್ತಲ್ಲ, ನಾರ್ಮಲಿ ಓಪನ್ ಆಗಿ ರಿಲೇ ಆಫ್ ಆಗುತ್ತೆ. ಸೊ ಇದರ ವೈರಿಂಗ್ ಯಾವ ತರ PLC ಜೊತೆ ಕನೆಕ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಆಬ್ಜೆಕ್ಟ್ ನ ಹತ್ರ ತಂದು ಚೆಕ್ ಮಾಡೋಣ. ಈಗ ನೋಡಿ ಫ್ರೆಂಡ್ಸ್, ನಾವು ಇನ್ನೊಂದು ಆಬ್ಜೆಕ್ಟ್ ತಗೊಂಡ್ ಬಂದಿದ್ದೀವಿ ಪ್ರಾಕ್ಸಿಮಿಟಿ ಸ್ವಿಚ್ ಸೆನ್ಸರ್ ಹತ್ರ. ಈ ಪ್ರಾಕ್ಸಿಮಿಟಿ ಸ್ವಿಚ್ ಸೆನ್ಸರ್ ಆಬ್ಜೆಕ್ಟ್ ಡಿಟೆಕ್ಟ್ ಮಾಡಿ ನಮ್ಗೆ ಇಂಡಿಕೇಶನ್ ಲ್ಯಾಂಪ್ ಕೊಟ್ಟಿದೆ.
ಸೊ ನಮ್ಗೆ ಇಲ್ಲಿ ಏನಾಗಿದೆ, ನಾರ್ಮಲಿ ಕ್ಲೋಸ್ ಇತ್ತಲ್ವಾ, ಈಗ ಈ ನಾರ್ಮಲಿ ಕ್ಲೋಸ್ ಇದ್ದಿದ್ದು ನಾರ್ಮಲಿ ಓಪನ್ ಆಗ್ಬಿಡುತ್ತೆ ಆಬ್ಜೆಕ್ಟ್ ಡಿಟೆಕ್ಟ್ ಆದ ತಕ್ಷಣ. ಸೊ ನಾರ್ಮಲಿ ಹೋದ ತಕ್ಷಣ 110 ವೋಲ್ಟ್ ಡಿಸಿ ಪಾಸ್ ಆಗ್ತಾ ಇತ್ತಲ್ಲ, ಈ 110 ವೋಲ್ಟ್ ಡಿಸಿ ಸಪ್ಲೈ ಕಟ್ ಆಫ್ ಆಗ್ಬಿಡುತ್ತೆ. ಸೊ ಕಟ್ ಆಫ್ ಆಗಿದ್ರಿಂದ ಈ ರಿಲೇ ಆಫ್ ಆಗ್ಬಿಡುತ್ತೆ. ಯಾವಾಗ ಆಬ್ಜೆಕ್ಟ್ ಡಿಟೆಕ್ಟ್ ಆಗುತ್ತಲ್ಲ ಅವಾಗ ರಿಲೇ ಆಫ್ ಆಗ್ಬಿಡುತ್ತೆ. ಸೊ ರಿಲೇ ಆಫ್ ಆದಾಗ ನಾವು ಏನು ಕಾಮನ್ 24 ವೋಲ್ಟ್ ಡಿಸಿ ಕೊಟ್ಟಿದ್ವಲ್ಲ, ಸೊ ನಾವು ನಾರ್ಮಲಿ ಓಪನ್ ಏನು ಮಾಡಿದ್ವಿ, NO ಕಾಂಟ್ಯಾಕ್ಟ್ ಇಂದ ಈ ಚಾನಲ್ಗೆ ಇನ್ಪುಟ್ ತಗೊಂಡಿದ್ವಿ. ಬಟ್ ಇಲ್ಲಿ ಏನು ಮಾಡಿದ್ವಿ, NC ಕಾಂಟ್ಯಾಕ್ಟ್ ಇಂದ ಈ ಚಾನಲ್ಗೆ ಇನ್ಪುಟ್ ತಗೊಂಡಿದ್ವಿ. ಯಾವಾಗ ಈ ರಿಲೇ ಆನ್ ಆಗಿರುತ್ತಲ್ಲ ಅವಾಗ ಪ್ರಾಕ್ಸಿಮಿಟಿ ಸ್ವಿಚ್ ಆಬ್ಜೆಕ್ಟ್ ಡಿಟೆಕ್ಟ್ ಮಾಡಿರಲಿಲ್ಲ. ಸೊ ಯಾವಾಗ ರಿಲೇ ಆನ್ ಆಗುತ್ತಲ್ಲ, ಸೊ ಪ್ರಾಕ್ಸಿಮಿಟಿ ಸ್ವಿಚ್ ಆಬ್ಜೆಕ್ಟ್ ಡಿಟೆಕ್ಟ್ ಮಾಡಿದೆ. ಅದಕ್ಕೋಸ್ಕರ ನಾವು ಇಲ್ಲಿ NC ಇಂದ ತಗೊಂಡ್ಬಿಟ್ಟು ಚಾನಲ್ ನಂಬರ್ 1 ಕನೆಕ್ಟ್ ಮಾಡಿದ್ವಿ. ಸೊ ಇಲ್ಲಿ ನೋಡಿ ಬ್ಲಾಕ್ ಮತ್ತೆ ರೆಡ್ ವೈರ್ ಕನೆಕ್ಟ್ ಇದೆ. ಈ ಬ್ಲಾಕ್ ವೈರ್ NC ಕಾಂಟ್ಯಾಕ್ಟ್ ಇಂದ ಕಾಮನ್ ಕಾಂಟ್ಯಾಕ್ಟ್ ಇಂದ NC ಕಾಂಟ್ಯಾಕ್ಟ್ 24 ವೋಲ್ಟ್ ಡಿಸಿ ಹೋಗ್ಬಿಟ್ಟು ಚಾನಲ್ ನಂಬರ್ 1 ಹೋಗಿದೆ. ಮತ್ತು PLC ಪ್ರೊಸೆಸರ್ ಇದನ್ನು ಸೆನ್ಸ್ ಮಾಡಿ ನಮ್ಮ ಸ್ಕಾಡಾ ಸಿಸ್ಟಮ್ ಕಳಿಸಿದೆ ಆಬ್ಜೆಕ್ಟ್ ಡಿಟೆಕ್ಟೆಡ್ ನೋಡಿ, ಆಬ್ಜೆಕ್ಟ್ ಡಿಟೆಕ್ಟೆಡ್ ಎಸ್. ಈ ಥರ ನಾವು ನಾರ್ಮಲಿ ಓಪನ್ ಮತ್ತು ನಾರ್ಮಲಿ ಕ್ಲೋಸ್ ಟೈಪ್ ಏನಿಲ್ಲ PNP ಟೈಪಲ್ಲಿ ಈ ಥರ ನಮಗೆ ಪ್ರಾಕ್ಸಿಮಿಟಿ ಸ್ವಿಚ್ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ನಾವು NPN ಟೈಪಲ್ಲೂ ನಾರ್ಮಲಿ ಓಪನ್ ನಾರ್ಮಲಿ ಕ್ಲೋಸ್ ಯಾವ ಥರ ಕೆಲಸ ಮಾಡುತ್ತೆ ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಈಗ ಸ್ಕ್ರೀನಲ್ಲಿ ನಮ್ಗೆ ಕಾಣ್ತಾ ಇರೋ ಪ್ರಾಕ್ಸಿಮಿಟಿ ಸ್ವಿಚ್ NPN ಟೈಪ್ ಅಂತ. ಇದನ್ನು 3 ವೈರ್ ಪ್ರಾಕ್ಸಿಮಿಟಿ ಸ್ವಿಚ್ NPN ಟೈಪ್. ಇಲ್ಲಿ ನೋಡಿ ಇದರಲ್ಲಿ 3 ವೈರ್ ಇದೆ, ಒಂದು ಬ್ರೌನ್ ವೈರು, ಒಂದು ಬ್ಲ್ಯಾಕ್ ವೈರು, ಬ್ಲೂ ವೈರು. ಈ ಬ್ರೌನ್ ಮತ್ತು ಬ್ಲೂ ವೈರಿಂದ ನಾವು 110 ವೋಲ್ಟ್ ಡಿಸಿ ಕೊಡ್ತೀವಿ ಮತ್ತು ನ್ಯೂಟ್ರಲ್ ಅಪ್ಲೈ ಮಾಡ್ತೀವಿ. ಸೊ ನಾವು PNP ಟೈಪಲ್ಲಿ ಏನಾಗ್ತಿತ್ತು ಫ್ರೆಂಡ್ಸ್, ಯಾವಾಗ ಆಬ್ಜೆಕ್ಟ್ ಡಿಟೆಕ್ಟ್ ಆಗುತ್ತಲ್ಲ ಅವಾಗ 110 ವೋಲ್ಟ್ ಡಿಸಿ ಇಲ್ಲಿಂದ ಹೋಗ್ತಾ ಇತ್ತು. ಬಟ್ NPN ಟೈಪಲ್ಲಿ ಏನಾಗುತ್ತೆ, ಆಬ್ಜೆಕ್ಟ್ ಡಿಟೆಕ್ಟ್ ಆದಾಗ ನ್ಯೂಟ್ರಲ್ ಇಲ್ಲಿಂದ ಹೋಗುತ್ತೆ. ಸೊ ನ್ಯೂಟ್ರಲ್ ಬ್ಲ್ಯಾಕ್ ವೈರಿಂದ ಹೋಗೋದಕ್ಕೆ ನಾವು ನ್ಯೂಟ್ರಲ್ ಟರ್ಮಿನಲ್ ತೊಗೊಂಡೋಗಿ ಇಲ್ಲಿ ಕನೆಕ್ಟ್ ಮಾಡಿದ್ದೀವಿ. ಸೊ ರಿಲೇಗೆ ಆಲ್ವೇಸ್ ಫೇಸ್ ಯಾವಾಗಲೂ ಕನೆಕ್ಟ್ ಇರುತ್ತೆ. ಸೊ ನ್ಯೂಟ್ರಲ್ ಯಾವಾಗ ರಿಲೇಗೆ ಬರುತ್ತಲ್ಲ ಅವಾಗ ಈ ರಿಲೇ ಆನ್ ಆಗುತ್ತೆ. ಆಬ್ಜೆಕ್ಟ್ ಇದು ನೋಡಿ ನಾರ್ಮಲಿ ಓಪನ್ ಇದೆ ಅಂದ್ರೆ ಏನಾಗುತ್ತೆ, ಆಬ್ಜೆಕ್ಟ್ ಡಿಟೆಕ್ಟ್ ಆಗೋದಕ್ಕಿಂತ ಮುಂಚೆನೆ ಇದು ನಾರ್ಮಲಿ ಓಪನ್ ಇರುತ್ತೆ. ಯಾವಾಗ ಆಬ್ಜೆಕ್ಟ್ ಡಿಟೆಕ್ಟ್ ಆಗುತ್ತಲ್ಲ ಇದು ನಾರ್ಮಲಿ ಕ್ಲೋಸ್ ಆಗ್ಬಿಡುತ್ತೆ. ಕ್ಲೋಸ್ ಆದ ತಕ್ಷಣ ನ್ಯೂಟ್ರಲ್ ಏನಿದೆಯಲ್ಲ, ನ್ಯೂಟ್ರಲ್ ಬ್ಲ್ಯಾಕ್ ವೈರ್ ಮುಖಾಂತರ ಪಾಸ್ ಆಗಿ ನಮ್ದು ಕಾಯಿಲ್ ಟರ್ಮಿನಲ್ಗೆ ಹೋಗುತ್ತೆ ಮತ್ತೆ ನಮ್ಮ ರಿಲೇ ಆನ್ ಆಗುತ್ತೆ. ಈ ಫ್ರೆಂಡ್ಸ್ ನಾವೊಂದು ಆಬ್ಜೆಕ್ಟ್ನ ಪ್ರಾಕ್ಸಿಮಿಟಿ ಸ್ವಿಚ್ ಹತ್ರ ತಂದಿದ್ದೀವಿ. ಈ ಪ್ರಾಕ್ಸಿಮಿಟಿ ಸ್ವಿಚ್ ಆಬ್ಜೆಕ್ಟ್ ಡಿಟೆಕ್ಟ್ ಮಾಡಿ ಲೈಟ್ ಆನ್ ಆಗಿದೆ. ಸೊ ಲೈಟ್ ಏನಾಗಿದೆ, 110 ವೋಲ್ಟ್ ಡಿಸಿ ಬ್ರೌನ್ ವೈರಿಂದ ಮತ್ತೆ ನ್ಯೂಟ್ರಲ್ನ ಬ್ಲೂ ವೈರಿಂದ ಕನೆಕ್ಟ್ ಮಾಡಿದ್ವಿಲ್ಲ, ಈ ನ್ಯೂಟ್ರಲ್ ಬ್ಲ್ಯಾಕ್ ವೈರ್ ಮುಖಾಂತರ ರಿಟರ್ನ್ ಆಗುತ್ತೆ. ಈ ನಾರ್ಮಲಿ ಓಪನ್ ಇತ್ತಲ್ಲ ನಾರ್ಮಲಿ ಕ್ಲೋಸ್ ಆಗ್ಬಿಡ್ತು. ಈ ನ್ಯೂಟ್ರಲ್ ಬ್ಲ್ಯಾಕ್ ವೈರ್ ಮುಖಾಂತರ ಪಾಸ್ ಆಗಿ ನಮ್ಮ ನ್ಯೂಟ್ರಲ್ ಟರ್ಮಿನಲ್ಗೆ ಹೋಗಿದೆ. ಇಲ್ಲಿ ಆಲ್ರೆಡಿ ಫೇಸ್ ಅಪ್ಲೈ ಆಗಿದೆ. ಸೊ ಈ ಕಾಯಿಲ್ ಎನರ್ಜೈಸ್ ಆಗಿದೆ. ಇಲ್ಲಿ ಏನು ಕಾಂಟ್ಯಾಕ್ಟ್ಸ್ ಇದೆಯಲ್ಲ ಒಳಗಡೆ ಕಾಂಟ್ಯಾಕ್ಟ್ ಚೇಂಜ್ ಆಗಿದೆ. ಬ್ಲೂ ಮತ್ತೆ ರೆಡ್ ಪಿಕ್ಚರ್ ಆಫ್ ಆದಾಗ ಆನ್ ಆದ ತಕ್ಷಣ ಬ್ಲೂ ಮತ್ತೆ ಗ್ರೀನ್ ಕಾಂಟ್ಯಾಕ್ಟ್ ಶಾರ್ಟ್ ಆಗಿದೆ. ಸೊ ಕಾಂಟ್ಯಾಕ್ಟ್ ಪೊಟೆನ್ಷಿಯಲ್ ಫ್ರೀ ಕಾಂಟ್ಯಾಕ್ಟ್ ಚೇಂಜ್ ಓವರ್ ಆದ ತಕ್ಷಣ ಏನಾಗುತ್ತೆ, 24 ವೋಲ್ಟ್ ಡಿಸಿ ನಾವು ಕಾಮನ್ ಪಾಯಿಂಟ್ಗೆ ಅಪ್ಲೈ ಮಾಡಿದ್ದೀವಿ. ಸೊ ಎಲ್ಲೋ ಕಾಂಟ್ಯಾಕ್ಟ್ NC ಆಗಿರುತ್ತಲ್ಲ, ಸೊ ಹಾಗಾಗಿ ಎಲ್ಲೋ ಕಾಂಟ್ಯಾಕ್ಟ್ ಮುಖಾಂತರ ನಮಗೆ 24 ವೋಲ್ಟ್ ಡಿಸಿ ಪಾಸ್ ಆಗಿ ಸೊ ನಮ್ಮ ಚಾನಲ್ ಡಿಜಿಟಲ್ ಇನ್ಪುಟ್ ಮಾಡಲ್ ಚಾನಲ್ ನಂಬರ್ 1 ಬಂದಿದೆ. ಇದನ್ನ ಸೇಮ್ PLC ಪ್ರೊಸೆಸರ್ ಅಗೇನ್ ಮತ್ತೆ ಸೇಮ್ ಸೆನ್ಸ್ ಮಾಡಿ ಇದನ್ನ ನಮ್ಮ ಸ್ಕಾಡಾ ಸಿಸ್ಟಮ್ ಕಳಿಸುತ್ತೆ. ಆಬ್ಜೆಕ್ಟ್ ಡಿಟೆಕ್ಟರ್ ನಾಟ್ ಅಂದ್ರೆ ಆಬ್ಜೆಕ್ಟ್ ಡಿಟೆಕ್ಟೆಡ್ ಎಸ್. ಇದು ನಾರ್ಮಲಿ ಓಪನ್ ಟೈಪ್ NPN ಟೈಪಲ್ಲಿ ನಾರ್ಮಲಿ ಓಪನ್ ಟೈಪ್ ಈ ತರ ಕೆಲಸ ಮಾಡುತ್ತೆ. ಸೊ ಈ ನಾರ್ಮಲಿ ಕ್ಲೋಸ್ ಯಾವ ತರ ಕೆಲಸ ಮಾಡುತ್ತೆ NPN ಟೈಪಲ್ಲಿ ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಕಾನ್ಸೆಪ್ಟ್ ತುಂಬಾ ಸಿಂಪಲ್ ಇದೆ ಫ್ರೆಂಡ್ಸ್, ಇದನ್ನ ನಾವು ನೀಟಾಗಿ ತಿಳ್ಕೊಳ್ಳೋಣ. ಸೊ ಈ NPN ಟೈಪಲ್ಲಿ ನಾರ್ಮಲಿ ಕ್ಲೋಸ್ ಟೈಪ್ ತಿಳ್ಕೊಂಡಿದ್ದೀವಿ. ಇದೇನಂತಂದ್ರೆ ಆಬ್ಜೆಕ್ಟ್ ಈಗ ಯಾವುದೋ ಆಬ್ಜೆಕ್ಟ್ ಡಿಟೆಕ್ಟ್ ಆಗಿಲ್ಲ, ಅದಕ್ಕೋಸ್ಕರ ಈ ಪ್ರಾಕ್ಸಿಮಿಟಿ ಸ್ವಿಚ್ ಆಲ್ವೇಸ್ NC ಇರುತ್ತೆ. ಯಾವಾಗ 110 ವೋಲ್ಟ್ ಡಿಸಿ ಫೇಸ್ ಮತ್ತೆ ನ್ಯೂಟ್ರಲ್ ಅಪ್ಲೈ ಮಾಡ್ತಿಲ್ಲ ಇದು ನಾರ್ಮಲಿ ಕ್ಲೋಸ್ ಇರುತ್ತೆ. ಸೊ ಈ ನಾರ್ಮಲಿ ಕ್ಲೋಸ್ ಇದಕ್ಕೋಸ್ಕರ ಏನಾಗುತ್ತೆ, ನಮ್ಮ ನ್ಯೂಟ್ರಲ್ ಏನಿದೆ NPN ಟೈಪ್ ಇರೋದನ್ನ ನ್ಯೂಟ್ರಲ್ ಈ ಬ್ಲ್ಯಾಕ್ ವೈರಿಂದ ರಿಟರ್ನ್ ಆಗಿ ನಮ್ಮ ರಿಲೇಗೆ ಹೋಗ್ಬಿಡುತ್ತೆ. ಆ ರಿಲೇ ಕಾಯಿಲಲ್ಲಿ ಆಲ್ರೆಡಿ 110 ವೋಲ್ಟ್ ಡಿಸಿ ಫೇಸ್ ನಾವು ಅಪ್ಲೈ ಮಾಡಿರ್ತೀವಲ್ಲ, ಸೊ ನ್ಯೂಟ್ರಲ್ ಬಂದ್ಬಿಡುತ್ತೆ. ನ್ಯೂಟ್ರಲ್ ಬಂದು ಕನೆಕ್ಟ್ ಆಗಿದ್ದಕ್ಕೆ ಈ ಕಾಯಿಲ್ ಆನ್ ಆಗ್ಬಿಟ್ಟಿರುತ್ತೆ. ಸೊ ಈ ರಿಲೇ ಆನ್ ಆದಾಗ ಯಾವಾಗ ಆಬ್ಜೆಕ್ಟ್ ಡಿಟೆಕ್ಟ್ ಆಗಿರೋಲ್ಲ ಅವಾಗ ಈ ರಿಲೇ ಆನ್ ಆಗಿರುತ್ತೆ. ರಿಲೇ ಆಗಿದ್ದಕ್ಕೋಸ್ಕರ ಕಾಂಟ್ಯಾಕ್ಟ್ಸ್ ಒಳಗಡೆ ಚೇಂಜ್ ಆಗಿ ರೆಡ್ ಮತ್ತೆ ಗ್ರೀನ್ ಇದೆ, ಈ ಬ್ಲ್ಯಾಕ್ ವೈರ್ ಗ್ರೀನ್ ಜೊತೆ ಶಾರ್ಟ್ ಆಗೋಗಿರುತ್ತೆ. ಓಕೆನಾ, ಈಗ ನಾವೇನ್ ಮಾಡೋಣ, ಆಬ್ಜೆಕ್ಟ್ ಹತ್ರ ತಂದ ತಕ್ಷಣ ಈ ಕಾಂಟ್ಯಾಕ್ಟ್ ನಾರ್ಮಲಿ ಓಪನ್ ಆಗುತ್ತೆ. ಅವಾಗ ರಿಲೇ ಆಫ್ ಆಗುತ್ತೆ. ರಿಲೇ ಆಫ್ ಆದ ತಕ್ಷಣ ಮತ್ತೆ ನಾವು NC ಕಾಂಟ್ಯಾಕ್ಟ್ ಇಂದ ಚಾನಲ್ಗೆ ಯಾವ ತರ ಕನೆಕ್ಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ಈ ಪ್ರಾಕ್ಸಿಮಿಟಿ ಸ್ವಿಚ್ ಹತ್ರ ನಾವು ಒಂದು ಆಬ್ಜೆಕ್ಟ್ನ ಹತ್ರ ತಗೊಂಡು ಬಂದಿದ್ವಿ. ಸೊ ಈ ಆಬ್ಜೆಕ್ಟ್ ಹತ್ರ ತಗೊಂಡ ತಕ್ಷಣ ಈ ಪ್ರಾಕ್ಸಿಮಿಟಿ ಸ್ವಿಚ್ ಸೆನ್ಸ್ ಮಾಡಿ ಇದೊಂದು ಲ್ಯಾಂಪ್ ಆನ್ ಆಗಿದೆ. ಓಕೆನಾ, ನಮಗೆ NPN ಟೈಪ್ ಇರೋದ್ರಿಂದ ನ್ಯೂಟ್ರಲ್ ರಿಟರ್ನ್ ಹೋಗ್ಬೇಕು. ಓಕೆನಾ, ಇಲ್ಲಾಗಿದೆ ನಾರ್ಮಲಿ ಕ್ಲೋಸ್ ಟೈಪ್ ಇರೋದ್ರಿಂದ ಆಬ್ಜೆಕ್ಟ್ ಡಿಟೆಕ್ಟ್ ಆಗೋದಕ್ಕಿಂತ ಮುಂಚೆ ನಾರ್ಮಲಿ ಕ್ಲೋಸ್ ಇರುತ್ತೆ. ಯಾವಾಗ ಆಬ್ಜೆಕ್ಟ್ ಡಿಟೆಕ್ಟ್ ಆಯ್ತಾ ಇದು ನಾರ್ಮಲಿ ಓಪನ್ ಆಗ್ಬಿಡುತ್ತೆ. ಈ ನ್ಯೂಟ್ರಲ್ ಏನು ಬ್ಲ್ಯಾಕ್ ವೈರಿಂದ ಪಾಸ್ ಆಗ್ತೈತಲ್ಲ ಅದು ಕಟ್ ಆಗ್ಬಿಡುತ್ತೆ. ಸೊ ಕಟ್ ಆದ ತಕ್ಷಣ ಏನಾಗುತ್ತೆ, ನ್ಯೂಟ್ರಲ್ ಈ ಪಾಯಿಂಟಿಗೆ ಬರಲ್ಲ. ಅವಾಗ ಏನಾಗುತ್ತೆ, ರಿಲೇ ಆಫ್ ಆಗ್ಬಿಡುತ್ತೆ. ಸೊ ರಿಲೇ ಆಫ್ ಆದ ತಕ್ಷಣ ರಿಲೇ ಕಾಂಟ್ಯಾಕ್ಟ್ಸ್ ನಾರ್ಮಲ್ ಆಗ್ಬಿಡುತ್ತೆ. ಬ್ಲ್ಯಾಕ್ ಮತ್ತೆ ರೆಡ್ ವೈರ್ ಶಾರ್ಟ್ ಆಗ್ಬಿಡುತ್ತೆ. ಈ ಕಾಮನ್ ಪಾಯಿಂಟ್ಗೆ ಏನು ಬ್ಲ್ಯಾಕ್ ಪಾಯಿಂಟಿಗೆ ನಾವು 24 ವೋಲ್ಟ್ ಡಿಸಿ ಅಪ್ಲೈ ಮಾಡಿದ್ದೀವಲ್ಲ, ಈ ರೆಡ್ ಪಾಯಿಂಟ್ ಮುಖಾಂತರ NC ಕಾಂಟ್ಯಾಕ್ಟ್ ಮುಖಾಂತರ ನಾವು 24 ವೋಲ್ಟ್ ಡಿಸಿ ರಿಟರ್ನ್ ಹೋಗಿ ಈ ಇನ್ಪುಟ್ ಮಾಡಲ್ಗೆ ಹೋಗುತ್ತೆ. ಸೊ ಇನ್ಪುಟ್ ಮಾಡಲ್ದ PLC ಸೆನ್ಸ್ ಮಾಡಿ ಈಥರ್ನೆಟ್ ಕೇಬಲ್ ಮುಖಾಂತರ ಸ್ಕಾಡಾ ಸಿಸ್ಟಮ್ ಒಂದು ಸಿಗ್ನಲ್ ಕೊಡುತ್ತೆ. ಆಬ್ಜೆಕ್ಟ್ ಡಿಟೆಕ್ಟೆಡ್ ಆರ್ ನಾಟ್ ಅಂದ್ರೆ ಆಬ್ಜೆಕ್ಟ್ ಡಿಟೆಕ್ಟೆಡ್ ಎಸ್. ಈ ತರ ನಮ್ಮ NPN ಟೈಪ್ ನಾರ್ಮಲಿ ಕ್ಲೋಸ್ ವರ್ಕ್ ಮಾಡುತ್ತೆ. ಫ್ರೆಂಡ್ಸ್, ನಿಮಗೆ ಏನಾದರೂ PNP ಟೈಪ್ ಅಥವಾ ಪ್ರಾಕ್ಸಿಮಿಟಿ ಸ್ವಿಚ್ ಅಲ್ಲಿ ಅಥವಾ ಎಲೆಕ್ಟ್ರಿಕಲ್ ಇನ್ಸ್ಟ್ರುಮೆಂಟೇಷನ್ ಡಿಪಾರ್ಟ್ಮೆಂಟ್ ಯಾವುದೇ ಒಂದು ವರ್ಕಲ್ಲೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಓಕೆ, ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ದಯವಿಟ್ಟು ವಿಡಿಯೋ ಇಷ್ಟ ಆದಲ್ಲಿ ನೀವು ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಗೆ ಎಲೆಕ್ಟ್ರಿಕಲ್ ಮತ್ತು ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವುದೇ ನೀವು ಸ್ಟೂಡೆಂಟ್ಸ್ ಆಗಿದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಅಥವಾ ಸೆಮಿನಾರ್ಸ್ ಅಲ್ಲಿ ಪ್ರಾಜೆಕ್ಟ್ಸ್ ಅಲ್ಲಿ ಯಾವುದೇ ಹೆಲ್ಪ್ ಮಾಡಿದ್ರು ನಾನು ಕಮೆಂಟ್ ಮಾಡಿ. ಅಥವಾ ನಿಮ್ಗೆ ಏನಾದರೂ ವರ್ಕ್ ಮಾಡ್ತಾ ಇದ್ರೆ, ಯಾವುದೇ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಅಲ್ಲಿ ಏನಾದರೂ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮಗೆ ಯಾವುದೇ ಎಲೆಕ್ಟ್ರಿಕಲ್ ಮತ್ತು ಇನ್ಸ್ಟ್ರುಮೆಂಟೇಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ರೂ ನಾನು ಹೆಲ್ಪ್ ಮಾಡೋಕ್ಕೆ ಸಾಲ್ವ್ ಮಾಡ್ತೀನಿ. ಓಕೆ, ಕೀಪ್ ಲರ್ನಿಂಗ್, ಸ್ಟೇ ಅಪ್ಡೇಟೆಡ್. ಥ್ಯಾಂಕ್ ಯು.